ಪೀಪಲ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ನಾನು ವಿವೇಕಾನಂದ HK. ಮಾರ್ಚ್ 28ರಿಂದ IPL ಅಂದರೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಕ್ರಿಕೆಟ್ ಸ್ಟಾರ್ಟ್ ಆಗ್ತಾ ಇದೆ. ಹೆಚ್ಚು ಕಡಿಮೆ ಒಂದು ಪೀಳಿಗೆ ಭಾರತದಲ್ಲಿ ಕ್ರಿಕೆಟ್ ಅನ್ನ ಬಹಳ ದೊಡ್ಡ ಅಭಿಮಾನಿಸುವ ಆರಾಧಿಸುವ ಒಂದು ವರ್ಗವೇ ಸೃಷ್ಟಿಯಾಗಿದೆ. ಇದು ಬಹುತೇಕ 19ನೇ ವರ್ಷದ IPL. ಕಳೆದ ವರ್ಷ 18 ವರ್ಷಗಳ ನಂತರ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್ IPL ಟ್ರೋಫಿ ಗೆದ್ದಾಗ ನಡೆದ ದುರಂತದಲ್ಲಿ ಅದೇ ಸುಮಾರು 11 ಜನ ಅಭಿಮಾನಿಗಳು ಸತ್ತಿದ್ದು ಇನ್ನೂ ಹಸಿ ಹಸಿಯಾಗಿ ನೆನಪಿದೆ. ಅಷ್ಟರ ಒಳಗಡೆ ಆ 11 ಜನರ ಮನೆಯವರ ದುಃಖ ಆರುವ ಮೊದಲೇ ಈ IPL ಬಂದಿದೆ ಮತ್ತು ಅದು ಅದೇ ಬೆಂಗಳೂರಿನಲ್ಲಿ ಯಾವ ಜಾಗದಲ್ಲಿ ಆ ದುರಂತ ಆಯ್ತೋ ಅದೇ ಜಾಗದಲ್ಲಿ ಮತ್ತೆ IPL ನಡೀತಾ ಇದೆ. ಇದನ್ನು ಯಾವ ರೀತಿ ಸ್ವೀಕರಿಸಬೇಕು ಅನ್ನೋದು ಸ್ವಲ್ಪ ಗೊಂದಲ ಆಗ್ತಾ ಇದೆ. ಯಾಕೆ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಮೂಲತಃ ಕ್ರಿಕೆಟ್ ಜನಪ್ರಿಯ ಆಗಿದ್ದು 5 ದಿನಗಳ ಟೆಸ್ಟ್ ಮ್ಯಾಚ್. ಅದರಲ್ಲೂ ಮುಖ್ಯವಾಗಿ ಇಂಗ್ಲೆಂಡಿನ ಸಾಮ್ರಾಜ್ಯಶಾಹಿಯ ಆಡಳಿತಕ್ಕೆ ಒಳಪಟ್ಟಿದ್ದ ಕಾಮನ್ವೆಲ್ತ್ ದೇಶಗಳೇ ಹೆಚ್ಚು ಕಡಿಮೆ ಈ ಒಂದು ಕ್ರಿಕೆಟ್ ಅನ್ನ ಹೆಚ್ಚು ಜನಪ್ರಿಯವಾಗಿ ಆಡ್ತಾ ಇದ್ದಿದ್ದು. 5 ದಿನ ಟೆಸ್ಟ್ ನಡೀತಾ ಇತ್ತು. ಸುಮಾರು ದಿನಕ್ಕೆ 7 ಗಂಟೆ ಸಮಯ ವಿರಾಮಗಳನ್ನ ಸೇರಿ ಆ 7 ಗಂಟೆ ಸಮಯದಲ್ಲಿ ಹೆಚ್ಚು ಕಡಿಮೆ 5 ದಿನ ಕ್ರಿಕೆಟ್ಗಳನ್ನ ಆಡಿ ಆಮೇಲೆ ರಿಸಲ್ಟ್ ಬರ್ತಾ ಇತ್ತು. ಕೆಲವು ಸರಿ ರಿಸಲ್ಟ್ ಬರ್ತಾ ಇಲ್ಲ, 2 ಇನ್ನಿಂಗ್ಸ್ ಅನ್ನ ಆಡ್ಬೇಕಾಗಿತ್ತು. ಔಟ್ ಆಗೋವರೆಗೂ ಆಡ್ತಾ ಇದ್ದಿದ್ದು ಆ ರೀತಿ ಇತ್ತು. ಒಬ್ಬ ಫಿಲಾಸಫರ್ ಹೇಳಿದಾಗೆ 11 ಜನ ಮೂರ್ಖರ ಆಟವನ್ನ ಎಷ್ಟೋ ಸಾವಿರಾರು ಲಕ್ಷಾಂತರ ಜನ ಮೂರ್ಖರು ನೋಡ್ತಾರೆ ಅನ್ನುವಂತಹ ಮಾತು ಕೂಡ ಕ್ರಿಕೆಟ್ ಬಗ್ಗೆ ಒಂದಷ್ಟು ಜನ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಏನೇ ಆಗ್ಲಿ, ಕ್ರಿಕೆಟ್ 5 ದಿನದ ಟೆಸ್ಟ್ ಮ್ಯಾಚು ಬಹಳ ಜನಪ್ರಿಯವಾಗಿ ಜನ ಅದನ್ನ ನೋಡ್ತಾ ಇದ್ರು. ಆಗ ದೂರದರ್ಶನ TV ಚಾನಲ್ ಇಲ್ಲದೆ ಇದ್ದಾಗ ಸಾಮಾನ್ಯವಾಗಿ ರೇಡಿಯೋ ಕಾಮೆಂಟ್ರಿ ಬರ್ತಾ ಇತ್ತು. ಅದರಲ್ಲೂ ಕೂಡ ಬಹಳಷ್ಟು ಜನ ಕಿವಿ ಕೊಟ್ಟು ಅದನ್ನ ಕೇಳ್ತಾ ಎಲ್ಲೇ ಇದ್ರು ಒಂದು ರೀತಿಯ ಕ್ರೇಜ್ ಇತ್ತು, ಹೇಗೋ ನಡೀತಾ ಇತ್ತು. ಆದ್ರೆ ಅದರ ನಂತರದಲ್ಲಿ ಆಸ್ಟ್ರೇಲಿಯಾದ ಚಾನಲ್ 9 ಅನ್ನುವಂತಹ ಒಂದು ಟೆಲಿವಿಷನ್ ಚಾನಲ್ ಏನ್ ಮಾಡ್ತು, ಈ 5 ದಿನದ ಟೆಸ್ಟ್ಗೆ ಹೊಸ ರೂಪವನ್ನ ನೀಡಿ 60 ಓವರ್ಗಳ ಮ್ಯಾಚ್ನ 1 ದಿನದ ಕ್ರಿಕೆಟ್ ಬಂತು. ಒನ್ ಡೇ ಕ್ರಿಕೆಟ್ ಅಂತ ನಾವು ಹೇಳ್ತೀರಿ, 1 ದಿನದ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮ್ಯಾಚ್. ಅದು 60 ಓವರ್ಗಳಿಗೆ ರಿಸ್ಟ್ರಿಕ್ಷನ್ ಆಯ್ತು. ಅಂದ್ರೆ 5 ದಿನದ ಮ್ಯಾಚ್, 5 ದಿನದ ಮ್ಯಾಚ್ ಅನ್ನ ಜೊತೆಗೆ ಈ 60 ಓವರಿನ ಮ್ಯಾಚ್. ಅದಾದ್ಮೇಲೆ ಸ್ವಲ್ಪ ವರ್ಷಗಳಾದ ನಂತರ ಅದು ಸ್ವಲ್ಪ ದೊಡ್ಡದಾಯ್ತು ಅಂತೇಳಿ 50 ಓವರ್ ಮ್ಯಾಚ್, ಇವತ್ತಿಗೂ ಅದಿದೆ. ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚ್ ಬಂತು. 50 ಓವರ್ಗೆ 1 ದಿನ 1 ಇನ್ನಿಂಗ್ಸ್. ಅದಾದ್ಮೇಲೆ 19 ವರ್ಷದ ಹಿಂದೆ ಅಥವಾ ಅದಕ್ಕೂ ಮೊದಲು ಯಾರೋ ಒಬ್ಬ ಪ್ರೈವೇಟ್ ಅವರು ಇಂಡಿಯನ್ ಕ್ರಿಕೆಟ್ ಲೀಗ್ ಅಂತೇಳಿ ಮಾಡಿ ಅದು ಅಷ್ಟು ಯಶಸ್ವಿ ಆಗದೆ ಇಂಗ್ಲೆಂಡಿನ ಬೇರೆ ಬೇರೆ ಟೂರ್ನಮೆಂಟ್ ನಡೀತಲ್ಲ ಆ ತರ ಈ 2020 ಕ್ರಿಕೆಟ್ ಅಂತೇಳಿ ಬಂತು. ಅಂದ್ರೆ 20 ಓವರ್ಗಳ ಸುಮಾರು 3 ಗಂಟೆ ಅವಧಿಯ ಕ್ರಿಕೆಟ್ ಮ್ಯಾಚ್. ಸೊ ಅಂದ್ರೆ ವೇಗ ಬರ್ತಾ ಕ್ರಿಕೆಟ್ ಅಲ್ಲೂ ಕೂಡ ಇದು ಒಂದಷ್ಟು ಬದಲಾವಣೆಗಳಾಯ್ತು. ಅದ್ರ ಬಗ್ಗೆ ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ಈ 2020 ಯಾವಾಗ ಈ ಒಂದು ಕಾರ್ಪೊರೇಟ್ ಕಲ್ಚರಿನ ಆಟ ಆಯ್ತು ಅಂದ್ರೆ ಆಟಗಾರರನ್ನ ಸಾಮಾನ್ಯವಾಗಿ ಇದು ಕೇಳಲಿಕ್ಕೆ ಅಷ್ಟೊಂದು ಹಿತವಾಗಿರೋದಿಲ್ಲ, ಹಿಂಸೆ ಆಗುತ್ತೆ. ಆಟಗಾರರುಗಳನ್ನ ಹರಾಜಿನಲ್ಲಿ ಕೊಂಡು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಹರಾಜಿನಲ್ಲಿ ಆಟಗಾರರನ್ನ ಕೊಂಡು ಒಂದು ಏನು ಕುದುರೆ ರೇಸ್ ತರನೋ ಅಥವಾ ಬೇರೆ ಇನ್ಯಾವುದೋ ಒಂದು ಸರ್ಕಸ್ ಕಂಪ್ನಿ ತರನೋ ಅವರನ್ನ ಆಟ ಆಡ್ಲಿಕ್ಕೆ ಬಿಟ್ಟು ಆ ಆಟವನ್ನ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಬೇರೆ ಬೇರೆ ತರದ್ದ ಮಾಡಿ ಜೊತೆಗೆ ಮನರಂಜನೆಯನ್ನೇ ಮೂಲ ಉದ್ದೇಶವಾಗಿರುವ ಈ ಚಿಯರ್ ಗರ್ಲ್ಸ್ ಅಂತೇಳಿ 6 ಹೊಡೆದಾಗ 4 ಹೊಡೆದಾಗ ಒಂದಷ್ಟು ಬಹುತೇಕ ಕ್ಯಾಬರೆ ಅನ್ನುವಂತಹ ಅರ್ಥದ ಏನಿದಾವೆ ಆ ತರದ ಚಿಯರ್ ಗರ್ಲ್ಸ್ ಗಳನ್ನ ಮಾಡಿ ಬಹುತೇಕ ವಾಣಿಜ್ಯೀಕರಣವನ್ನ ಮಾಡಿದ್ರು. ಕೇವಲ ಇಷ್ಟೇ ಆಗಿದ್ರು ಕೂಡ ನಾವು ಅದನ್ನ ಹೇಗೋ ಒಪ್ಪೋದೇನೋ. ಆದ್ರೆ ಅದು ಒಂದು
ಜೂಜಾಟವಾಗಿ ಕನ್ವರ್ಟ್ ಆಗ್ಬಿಡ್ತು. ಅಂದ್ರೆ ಕ್ರಿಕೆಟ್ ಜೂಜಾಟವಾಗ್ಲಿಲ್ಲ, ನೋಡೋರನ್ನ ಜೂಜಾಟಕ್ಕೆ ವ್ಯವಸ್ಥೆಯನ್ನ ಮಾಡ್ಬಿಟ್ಟು, ಅಂದ್ರೆ ನೋಡೋರೆ ಜೂಜಾಡಿ ಅದು ಏನಂತಾರೆ ಅದು ದೊಡ್ಡದಾಗಿ ಬೆಟ್ಟಿಂಗ್ ಅನ್ನುವ ದಂಧೆ ಏನಾಯ್ತು ಬಹಳ ದೊಡ್ಡದಾಗಿ ಆಗ್ಬಿಡ್ತು. ಬಹಳ ಜನ ಕ್ರಿಕೆಟ್ ವೀಕ್ಷಕ ವಿವರಣೆಗಾರರು ಮತ್ತು ಸೀನಿಯರ್ ಆಟಗಾರರನ್ನೆಲ್ಲ ನಾನು ಮಾತಾಡಿಸಿದಾಗ ಅವರೆಲ್ಲ ಇಲ್ಲ, IPL ಇಂದ ಅನೇಕ ಕ್ರಿಕೆಟ್ ಆಟಗಾರರಿಗೆ ಒಳ್ಳೆ ದುಡ್ಡು ಬಂದಿದೆ, ಆಟ ಇಂಪ್ರೂವ್ ಆಗಿದೆ, ಒಳ್ಳೆ ಎಂಟರ್ಟೈನ್ಮೆಂಟ್ ಇದೆ, ದೇಶದ GDP ಇಂಪ್ರೂವ್ ಆಗ್ತಾ ಇದೆ, ಅದೆಲ್ಲ ಹೇಳ್ತಾರೆ. ಆದ್ರೆ ಮೊರಾಲಿಟಿಯ ಬಗ್ಗೆ ನಾವು ತಗೊಂಡಾಗ ಕೇವಲ ಹಣ ಒಂದೇ ಅಲ್ಲ, ಬೆಟ್ಟಿಂಗ್ ಅನ್ನುವ ದಂಧೆ ಬಹುತೇಕ ಮನೆ ಮನೆಗೂ ಬಂದು ಅನೇಕ ಮನೆ ಮಠಗಳು ಸಂಸಾರಗಳು ಹಾಳಾಗೋಗಿರೋದಲ್ಲದೆ ಯುವಕರ ಭವಿಷ್ಯವೇ ಹಾಳಾಗೋಗಿದೆ. ಆತ್ಮಹತ್ಯೆ ಮಾಡ್ಕೊಂಡಿರೋರು ಎಷ್ಟು ಜನನೋ, ಖಿನ್ನತೆಗೆ ಒಳಗಾಗಿರೋರು ಎಷ್ಟು ಜನನೋ, ಕಳ್ಳರು ಸುಳ್ರು ಮೋಸಗಾರರಾಗಿರೋರು ಎಷ್ಟು ಜನರೋ, ವಂಚಕರಾಗಿರೋರು ಎಷ್ಟು ಜನನೋ, ನೋಡ್ತಾನೆ ಎಂತ ಕಾಲೇಜ್ ಹುಡುಗರು ಯುವಕರು ಕೆಲಸದಲ್ಲಿರೋರು ಅವರೇ ಕೂಡ ವಂಚಕರಾಗಿ ಕಳ್ಳರಾಗಿ ತಪ್ಪಿಸ್ಕೊಂಡು ಓಡಾಡ್ತಾ ಇರೋದನ್ನ ಎಲ್ಲ ನೋಡಿದ್ವಿ. ಅದೆಲ್ಲವೂ IPL ಪ್ರಭಾವ. ಸೊ ಅಂದ್ರೆ ನಮ್ಮದೇ ದೇಶದ ಜನ ಕ್ರಿಕೆಟ್ ಅನ್ನುವುದನ್ನ ಒಂದು ಜೂಜಾಗಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಆಟ ಜೂಜಾಗ್ಲಿಲ್ಲ, ನೋಡೋರು ಜೂಜಾಟಗಾರರು ಜೂಜುಕೋರರಾದ್ರಲ್ಲ, ಇದು ಅತ್ಯಂತ ದುರಂತ. ಈಗ ಮೊನ್ನೆ ನಡೆದ ದುರಂತ ಏನಿದೆ ಅದು ಆ ಕ್ರೇಜಿನ ಒಂದು ಅಂತಿಮ ಹಂತಕ್ಕೆ ತಲುಪಿದಾಗ, ಯಾಕೆಂದ್ರೆ ಒಬ್ಬ ಕ್ರಿಕೆಟ್ ಆಟಗಾರ ಅಥವಾ ಒಬ್ಬ ಸಿನಿಮಾ ನಟನನ್ನ ನೋಡೋದಕ್ಕೆ ಆತನ ಬಗ್ಗೆ ನಿಮ್ಗೆ ಆಸಕ್ತಿ ಇದ್ರೆ ನೀವು ಅದನ್ನ ಗೌರವಿಸ್ಬೇಕು ಅಥವಾ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಅದನ್ನ ಅಪ್ರಿಸಿಯೇಷನ್ ಮಾಡ್ಬೇಕು, ಆಯ್ತು. ಆದ್ರೆ ಅವ್ರನ್ನ ನೋಡ್ಬೇಕು, ಅದೇ ನಮ್ಮದು ಜೀವನದ ಭಾಗ್ಯ ಅಂತ ತಮ್ಮ ಪ್ರಾಣದ ಹಂಗು ತೊರೆದು ಹೋಗೋದಿದೆಯಲ್ಲ, ಆ ಕ್ರೇಜ್ ಬರೋದು ಯಾವಾಗ್ಲೂ ಅದು ಜೂಜಾಟಕ್ಕೆ. ನೋಡಿ, ಇದಷ್ಟೇ ಅಲ್ಲ, ನೀವು ತಮಿಳು ನಟ ವಿಜಯ್ನ ಕಾರ್ಯಕ್ರಮದಲ್ಲಿ 41 ಜನ ಸಾಯ್ತಾರೆ, ಅಥವಾ ಅಲ್ಲು ಅರ್ಜುನ್ ಕಾರ್ಯಕ್ರಮದಲ್ಲಿ ಸಿನಿಮಾ ನಟ, ಅಂದ್ರೆ ಸಿನಿಮಾ ಅಥವಾ ಈ ಕ್ರಿಕೆಟ್ ಏನು ಕ್ರೇಜ್ ಆಗಿ ಹುಚ್ಚಾಗಿ ಬೆಳೆದಾಗ ಈ ರೀತಿಯ ಅನಾಹುತಗಳಾಗ್ತವೆ. ಆಯ್ತು, ಆ ಕಾಲ್ ತುಳಿತವನ್ನ ನೀವು ಮರೆತರೂ ಕೂಡ ಮುಂದೆ ಅದಕ್ಕಾಗಿ ಭದ್ರತೆಯನ್ನು ಮಾಡಿದ್ರೆ ಈ ಬೆಟ್ಟಿಂಗ್ ಏನ್ ಮಾಡ್ತಿದ್ದೀರಿ? ಎಲ್ಲೋ ಕೂತ್ಕೊಂಡು ದುಬೈಯಲ್ಲಿ ಕೂತ್ಕೊಂಡಿರೋ ಒಬ್ಬ ಮಾಫಿಯಾ ಡಾನು, ಇನ್ನೆಲ್ಲೋ ಬ್ರೆಜಿಲ್ ಅಲ್ಲಿ ಕೂತ್ಕೊಂಡಿರೋ ಒಬ್ಬ ಮಾಫಿಯಾ ಡಾನು, ಇವರೆಲ್ಲರೂ ಕೂಡ IPL ಅನ್ನ ಈ ತಂತ್ರಜ್ಞಾನವನ್ನ ಈ ಕಮ್ಯುನಿಕೇಶನ್ ಅನ್ನ ಮಾಡಿ ಅಲ್ಲಲ್ಲೇ ಜನಗಳನ್ನ ಜೂಜುಕೋರರನ್ನಾಗಿ ಮಾಡ್ತಿದಾರಲ್ಲ, ಅದರಿಂದಾಗಿ ನಾವು IPL ಬಗ್ಗೆ ಒಂದಷ್ಟು ಅನುಮಾನಗಳು ಹುಟ್ಟು ಹಾಕಿದೆ. ಕ್ರೀಡೆ ಅನ್ನುವ ಅನುಮಾನ ನಮ್ಗೆ ಹುಟ್ಟಾಗ್ತಾ ಇದೆ. ಯಾಕೆಂದ್ರೆ ಇದರಲ್ಲಿ ಹೇಗಾಗಿದೆ ಅಂದ್ರೆ ಪ್ರತಿ ಬಾಲು ಕೂಡ ಜನ ನೋಡೋರು 6 ಹೋಗ್ಬೇಕು, 4 ಹೋಗ್ಬೇಕು. ಕ್ರಿಕೆಟ್ ಅನ್ನೋದು ಅಥವಾ ಯಾವುದೇ ಆಟ ಆಗ್ಲಿ ಅಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಇಲ್ಲಿ ಕೇವಲ ಜೂಜುಕೋರರು ಅಷ್ಟೇ ಅಲ್ಲ, ಅದಕ್ಕೆ ಪ್ರಚೋದನೆ ಮಾಡ್ಲಿಕ್ಕೆ ಈ ಟಿವಿ ಜ್ಯೋತಿಷಿಗಳು ಬೇರೆ ಬರ್ತಾರೆ, ಆಮೇಲೆ ಈ ಫೈನಾನ್ಸ್ ಕಂಪನಿಗಳು ಬೇರೆ ಬರ್ತವೆ, ಈ ಕ್ರೆಡಿಟ್ ಕಾರ್ಡ್ಗಳವರೆಲ್ಲ ಬರ್ತಾರೆ. ಇದು ಇಂಟರ್ಲಿಂಕ್ ಇದ್ದಂಗೆ ನಿಮ್ಮನ್ನ ಬೆಟ್ಟಿಂಗ್ ಆಪ್ಗಳು ಬೋನಸ್ ಪಾಯಿಂಟ್ ಅಂತ ಕೊಟ್ಟು ಇನ್ನೊಂದು ಕೊಟ್ಟು ಟೆಂಪ್ಟ್ ಮಾಡ್ತಾರೆ. ಬರೀ ಇಷ್ಟಕ್ಕೆ ಮುಗಿಯುತ್ತಾ? ಖಂಡಿತ ಇಲ್ಲ. ಇದೇ ಆಟಗಾರರನ್ನ ಇದೇ ಸಿನಿಮಾ ನಟರುಗಳನ್ನ ಉಪಯೋಗಿಸ್ಕೊಂಡು ಜಾಹೀರಾತುಗಳನ್ನು ಕೊಟ್ಟು ಪ್ರತಿ ಬಾಲ್ಗೂ ಪ್ರತಿ ವಿಕೆಟ್ಗೂ ಜೂಜುಕೋರರನ್ನಾಗಿ ಮಾಡಿ ಆ 3.5 ಗಂಟೆ ಸಮಯವನ್ನ ಇದೆಯಲ್ಲ, ಅದಕ್ಕೆ ನೋಡಿ, ಬಾರ್ಗಳಿಗೆ ಬಿಸ್ನೆಸ್ ಆಗುತ್ತೆ, ಇನ್ನೊಂದಕ್ಕೆ ಹೋಟೆಲ್ಗಳಿಗಾಗುತ್ತೆ, ಅದೆಲ್ಲ ಓಕೆ, ನಾವು ಬಿಸ್ನೆಸ್ ಬಗ್ಗೆ ಅಬ್ಜೆಕ್ಷನ್ ಕೊಡ್ತಾ ಇಲ್ಲ. ಆದ್ರೆ ಕೆಟ್ಟ ದಾರಿಯಲ್ಲಿ ಹಣ ಸಂಪಾದನೆ ಮಾಡಿದ್ರೆ ಅದು ಕೆಟ್ಟ ದಾರಿಯಲ್ಲೇ ಹಾಳಾಗೋಗುತ್ತೆ. ಆ ಕಾರಣಕ್ಕಾಗಿ IPL ಅನ್ನೋದನ್ನ ನಾವು ಏನು ಅಂತ ಇದ್ದೀವಿ, ಅದು ಕ್ರಿಕೆಟ್ ಅನ್ನ ಮೀರಿ ಒಂದು ಬೆಟ್ಟಿಂಗ್ ದಂಧೆ, ಒಂದು ಜೂಜು ದಂಧೆ ಆಗಿದೆ. ಅದಕ್ಕೆ ರಿಸ್ಟ್ರಿಕ್ಷನ್ ಹಾಕಬೇಕಾದಂತಹ ಸಂದರ್ಭ ಖಂಡಿತವಾಗ್ಲೂ ಬಂದಿದೆ. ನಮಗೆ ಎಕಾನಮಿ ಜಾಸ್ತಿ ಆಗ್ತಾ ಇದೆ, GDP ಜಾಸ್ತಿ ಆಗ್ತಾ ಇದೆ, ವ್ಯಾಪಾರ ವ್ಯವಹಾರಗಳು ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನ ಒಂದೇ ನೋಡ್ಬೇಡಿ. ಅದಕ್ಕಿಂತ ಮುಖ್ಯವಾಗಿ ಅನೇಕ ಮನೆಗಳು ಹಾಳಾಗೋಗ್ತಾ ಇದ್ದಾವೆ. ನಾನು ಕ್ರಿಕೆಟ್ ಆಡಬೇಡಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಕ್ರಿಕೆಟ್ಗೆ ಜೂಜಿನ ರೂಪ ಕೊಟ್ಟಿರೋದು, ಕ್ರಿಕೆಟ್ಗೆ ಸ್ಪರ್ಧಾತ್ಮಕತೆಯ ಹೆಸರಲ್ಲಿ ಅದನ್ನ ಒಂದು ಗ್ಯಾಮ್ಲಿಂಗ್ ಅಂತ ಮಾಡಿದಾರಲ್ಲ, ಅದ್ರ ಬಗ್ಗೆ ನಮ್ದು ಅಬ್ಜೆಕ್ಷನ್ ಇದೆ. ಸೊ ಈಗ IPL ಸ್ಟಾರ್ಟ್ ಆಗ್ತಾ ಇದೆ. ಈಗ ನಾನು ಏನ್ ಹೇಳಿದ್ದೀನಿ ಅದನ್ನ ಸರ್ಕಾರದ ಮಟ್ಟದಲ್ಲಿ ಮತ್ತು ಕ್ರಿಕೆಟ್ ಬೋರ್ಡಿನ ಮಟ್ಟದಲ್ಲಿ ಮಾಡಬೇಕಾಗಿದೆ. ಆದ್ರೆ ನಾವುಗಳು ವೀಕ್ಷಕರು ಏನ್ ಮಾಡ್ಬೇಕು ಅಂದ್ರೆ, ವೀಕ್ಷಕರಾಗಿ ಸ್ವಲ್ಪ ನಿಯಂತ್ರಣವನ್ನ ತಗೊಳ್ಳಿ. ನೀವು ಖಂಡಿತವಾಗಲೂ ಮ್ಯಾಚ್ ನೋಡಿ, ಮ್ಯಾಚಿನಲ್ಲಿ ಇರಬಹುದಾದಂತಹ ಕ್ರೀಡಾ ಗುಣಗಳನ್ನ, ಕ್ರೀಡಾ ಸಾಮರ್ಥ್ಯವನ್ನ ನೋಡಿ ಅದನ್ನ ಆನಂದಿಸಿ. ಬೆಟ್ಟಿಂಗ್ಗಳನ್ನು ಮಾತ್ರ ಕಟ್ಟಕ್ ಹೋಗ್ಬೇಡಿ ದಯವಿಟ್ಟು. ಇದು ಬಹಳ ಅಪಾಯಕಾರಿ. ಯಾಕೆಂದ್ರೆ ಖಂಡಿತವಾಗ್ಲೂ ಕ್ರಿಕೆಟ್ ಅಥವಾ ಯಾವುದೇ ಗೇಮ್ ಇರ್ಲಿ, ಇದು 2020ರಲ್ಲಿ ಕಣ್ಣು ಮುಚ್ಕೊಂಡು ಆಡ್ತಾರೆ. ಒಂಥರ ನಾನು ಹೇಳ್ಬೇಕು ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ಕಣ್ಣು ಮುಚ್ಕೊಂಡು ಹೊಡಿತಾ ಇರ್ತಾರೆ. ಬಾಲ್ ಕನೆಕ್ಟ್ ಆಗ್ಬೋದು, ಕೆಲವು 6 ಹೋಗ್ಬೋದು, ಕೆಲವು ಔಟ್ ಆಗ್ಬೋದು. ಅವ್ರಿಗೆ ಇರುವ ಆಪ್ಷನ್ 2 ಇರ್ತವೆ. ಅದರಿಂದ ಎಂತಹ ಟೀಮ್ ಬೇಕಾದ್ರೂ ಗೆಲ್ಬಹುದು, ಎಂತಹ ಟೀಮ್ ಬೇಕಾದ್ರೂ ಸೋಲ್ಬಹುದು. ಯಾರೋ ಜ್ಯೋತಿಷ್ಯರ ಮಾತು ಕೇಳಿ ಇದೇ ಗೆಲ್ಲುತ್ತೆ ಅದೇ ಗೆಲ್ಲುತ್ತೆ ಅಂತೆಲ್ಲ ಹಾಕೋಬೇಡಿ. ಅದು ಪ್ಯೂರ್ಲಿ
ಒಂದು ಗ್ಯಾಮ್ಲಿಂಗ್ ತರನೇ ಆಡ್ಕೊಂಡಿದೆ. ನಿಜವಾದ ಆಟದಲ್ಲಿ ಗೆಲುವು ಸೋಲುಗಳೇ ಇರುತ್ತಲ್ಲ, ಈ ನಿಜವಾದ ಆಟ ಉಳಿದಿಲ್ಲ. ಅದನ್ನ ಮೀರಿ ಫಿಕ್ಸಿಂಗ್ ಎಲ್ಲ, ಮ್ಯಾಚ್ ಫಿಕ್ಸಿಂಗ್ ಎಲ್ಲ ನಡೆಯುತ್ತೆ ಅಂತಾರೆ, ಬಾಲ್ಗೆ ಅದು ಇದೆಲ್ಲ. ಈಗ ಆಲ್ರೆಡಿ ಒಂದಷ್ಟು ಜನ ಸಿಕ್ಕಾಕೊಂಡಿದ್ದಾರೆ, ಅದಕ್ಕೆ ಬೇರೆ ಬೇರೆ ಇದೆ, ಅದನ್ನು ಮೀರಿನೂ ನಡಿಬಹುದು. ಅದರಿಂದ ಖಂಡಿತವಾಗ್ಲೂ ಅದನ್ನ ಒಂದೊಂದು ಮನರಂಜನೆ ಅಂತ ಹೇಳಿ ಕ್ರಿಕೆಟ್ ಅನ್ನ ನೀವು ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ನೋಡಿ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ಮತ್ತು ಪೀಪಲ್ ಟಿವಿ ಪರವಾಗಿ ಕೂಡ ನಿಮ್ಗೆಲ್ಲ ಹೇಳ್ತಿದ್ದೀನಿ, ಯಾವುದೇ ಕಾರಣಕ್ಕೆ ಕ್ರಿಕೆಟ್ ಅನ್ನ ಆಸ್ವಾದಿಸಿ, ಅದು ಒಂದು ಕ್ರೀಡೆ, ಅದನ್ನ ಜೂಜಾಗಿ ಬೆಟ್ಟಿಂಗ್ ಮಾತ್ರ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರ ಯಾರು ನಿಮ್ಗೆಲ್ಲ ಎಷ್ಟು ನಾನು ಕೇಳ್ಕೊತೀನಿ, ಸಂಸಾರಗಳು ಹಾಳಾಗೋಗ್ಬಿಡುತ್ತೆ. ಯಾಕೆಂದ್ರೆ ಯಾರೋ ಬೆಟ್ಟಿಂಗ್ ಇಂದ ಉದ್ಧಾರ ಆಗಕ್ ಸಾಧ್ಯ ಇಲ್ಲ. ಅದನ್ನ ಯಾರು ಮಾಡ್ತಾರೆ ಅವ್ರು ಮಾತ್ರ ಉದ್ಧಾರ ಆಗ್ತಾರೆ, ನಾವೆಲ್ಲ ಹಾಳಾಗೋಗ್ತೀವಿ. ಆಟ ಆಡ್ಬೇಕಾಗಿರೋದು, ನೋಡ್ಬೇಕಾಗಿರೋದು ಮೊಬೈಲ್ ಅಲ್ಲ, ಗ್ರೌಂಡ್ ಅಲ್ಲಿ. ಆ ರೀತಿ ನಿಮ್ಮ ದೇಹ ಮನಸ್ಸುಗಳನ್ನ ನೀವು ನಿಯಂತ್ರಣಕ್ಕೆ ತಗೊಳ್ಳಿ. IPL ಅನ್ನ ನೀವು ಖಂಡಿತ ಕ್ರೀಡೆಯಾಗಿ ನೋಡಿ, ಬೆಟ್ಟಿಂಗ್ ದಂಧೆಯನ್ನ ನೋಡಕ್ಕೆ ಹೋಗ್ಬೇಡಿ ಅಂತೇಳಿ ಎಲ್ಲರಿಗೂ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು.